ಡಿಯರ್ ಸ್ಟೂಡೆಂಟ್ಸ್, ನಮಗೆ ಒಂದು ಲೆಸನ್ ಬಾಕಿ ಇದೆ ಕಂಪ್ಲೀಟ್ ಮಾಡಲಿಕ್ಕೆ. ಸೆಕೆಂಡ್ ಲೆಸನ್, ದಟ್ ಈಸ್ ದ ಸ್ಟೋರಿ ಆಫ್ ದಿ ಎವಲ್ಯೂಷನ್ ಆಫ್ ಮ್ಯಾನ್. ಮಾನವ ವಿಕಸನದ ಕಥೆ ಅಂತೇಳಿ ಒಂದು ಸಣ್ಣ ಚಾಪ್ಟರ್ ಒಂದು ಬಾಕಿ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿ ನಂತರ ನಾವು ಮ್ಯಾಪ್ ವರ್ಕಿಗೆ ಹೋಗುವ. ಆ ನಂತರ ಚಾಪ್ಟರ್ಸನ್ನು ರಿವಿಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಓಕೆ, ದಿಸ್ ಈಸ್ ಎ ಸ್ಮಾಲ್ ಲೆಸನ್. ಈ ಲೆಸನ್ನಲ್ಲಿ ನಿಮಗೆ ಶಾರ್ಟಾಗಿ ಭೂಮಿಯ ಉಗಮ ಹೇಗೆ ಆಯಿತು, ಹೇಗೆ ಅರ್ತ್ ಈಸ್ ಫಾರ್ಮ್ಡ್, ಅನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅವನ ಸಿದ್ಧಾಂತಗಳನ್ನು ಹೇಳ್ತಾರೆ. ಆನಂತರ ದ ಪ್ಲೇಸ್ ಆಫ್ ಒರಿಜಿನ್ ಆಫ್ ಮಾಡರ್ನ್ ಮ್ಯಾನ್ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇನ್ನು ದ ಪ್ರಸಕ್ತ ಪ್ರಭೇದಗಳ ವಂಶವೃಕ್ಷ ಹೇಗೆ ಆಯಿತು, ಮಾನವ ವಿಕಸನದ ಪ್ರಮುಖ ಅಂಶಗಳು ಏನು, ಹೇಗೆ ಮಾನವ ವಿಕಸನ ಆಗಿದೆ, ಯಾವುದೆಲ್ಲ ಕಾರಣಗಳು ಇದಕ್ಕೆ ಕಾರಣಗಳು ಇದೆ ಅಂತ ಹೇಳೋದನ್ನು ಈ ಲೆಸನಲ್ಲಿ ನಾವು ತಿಳಿತೇವೆ. ನಾನು ನಿಮಗೆ ಹೇಳ್ತಾ ಇದ್ದೆ, ನೀವೇ ಓದ್ಕೊಳ್ಳುವಂಥ ಲೆಸನ್ ಇದು, ಮಂಗನಿಂದ ಮಾನವ ಅಂತ. ಆದರೆ ನೀವು ಓದ್ಕೊಳ್ತೀರಿ ಅಂತೇಳಿ ಭರವಸೆ ನನಗಿದ್ದರೂ ಕೂಡ ಒಂದು ಸಲ ನಾವು ಆ ಬಗ್ಗೆ ಡಿಸ್ಕಸ್ ಮಾಡುವ ಅಂಥೇಳಿ ಈ ಚಾಪ್ಟರಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು. ಸೊ ಈಗ ಫಸ್ಟಿಗೆ ನಾವು ನೋಡುವ ಹ್ಯೂಮನ್ ಎವಲ್ಯೂಷನ್ ಅಥವಾ ಸ್ಟೋರಿ ಆಫ್ ದ ಎವಲ್ಯೂಷನ್ ಆಫ್ ಮ್ಯಾನ್ ಅಂತೇಳಿ. ಇದರಲ್ಲಿ ಮ್ಯಾನ್ ಮೀನ್ಸ್ ದ ಎವಲ್ಯೂಷನ್ ಆಫ್ ದ ಹ್ಯೂಮನ್ ಬೀಯಿಂಗ್. ಇಲ್ಲಿ ಎವಲ್ಯೂಷನ್ ಆಫ್ ಮ್ಯಾನ್ ಅಂದರೆ ಯಾರು ಅಂದರೆ ಹ್ಯೂಮನ್ ಬೀಯಿಂಗ್. ಇದು ದ ಟರ್ಮ್ ಹ್ಯೂಮನ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಹ್ಯೂಮನಸ್. The term human is derived from the Latin word humanus. ಓಕೆ, ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಅಂತ ಹೇಳುವ ಪದದಿಂದ ಮಾನವ, ಹ್ಯೂಮನ್ ಅಂತ ಹೇಳುವ ಪದವು ಉತ್ಪತ್ತಿಯಾಗಿದೆ. ಇದು ಇಟ್ ಈಸ್ ದ ಎಜೆಕ್ಟಿವ್ ಫಾರ್ಮ್ ಆಫ್ ಹೋಮೋ. ಓಕೆ, ಹೋಮೋ ಪದದ ಗುಣವಾಚಕ ಇದು ಅಂತೇಳಿ. ಸೊ ಹೋಮೋ ಎಂದರೆ ಹೋಮೋ ಮೀನ್ಸ್ ಮ್ಯಾನ್. ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಎಂದು ಅರ್ಥ. ಓಕೆ, ಸೊ ಈ ಎವಲ್ಯೂಷನ್ ಆಫ್ ಮ್ಯಾನ್ ಅದು ಇವತ್ತಿಂದ ನಾಳೆಗೆ ಅಂತೇಳಿ ಆದದ್ದಲ್ಲ. It is a very long process, slow process and a gradual process running over millions of years. ಹಲವಾರು ಮಿಲಿಯ ವರ್ಷಗಳಿಂದ ನಡೆದಂತಹ ಒಂದು ಇದು ಘಟನೆಗಳು. ಹಾಗಾದರೆ ಮಾನವ ವಿಕಾಸ ಒಂದು ದೀರ್ಘವಾದ, ನಿಧಾನವಾಗಿ ಮತ್ತು ಅನುಕ್ರಮ ವಿಧಾನಗಳಲ್ಲಿ ಮಿಲಿಯ ವರ್ಷಗಳಿಂದ ನಡೆದು ಬಂದಂತಹ ಸಂಗತಿ. ಬಟ್ ಕಂಪೇರಿಂಗ್ ಟು ದಿ ಅದರ್ ಈವೆಂಟ್ಸ್ ಆಫ್ ದ ಯೂನಿವರ್ಸ್, ಇಟ್ ಈಸ್ ಎ ಸ್ಮಾಲ್ ಪೋರ್ಷನ್. ಇದೊಂದು ಸಣ್ಣ ವಿಷಯ. ಯಾಕೆ ನಿಮಗೆ ಗೊತ್ತು, ಸೋಲಾರ್ ಸಿಸ್ಟಮಲ್ಲಿ ಅರ್ತ್ ಈಸ್ ಒನ್ ಪಾರ್ಟ್. ಅರ್ತ್ ಮಾತ್ರ ಇರುವಂಥದ್ದಲ್ಲ. ಸೋಲಾರ್ ಸಿಸ್ಟಮಲ್ಲಿ ಅರ್ತ್ ಮಾತ್ರ ಅಲ್ಲ. ಸೊ ನಾವೇನು ಈಗ ಕಲಿತಾ ಇದ್ದೇವೆ ಅಬೌಟ್ ಮ್ಯಾನ್ ಅಥವಾ ಎವಲ್ಯೂಷನ್ ಆಫ್ ಮ್ಯಾನ್, ಇದು ಒಂದು ಸಣ್ಣ ಪಾರ್ಟ್ ಈ ಒಂದು ಪ್ರಾಸೆಸ್ ಆಫ್ ಯೂನಿವರ್ಸಲ್ಲಿ. ಸೊ this evolution of the earth and various life forms
ಈಸ್ ಆ್ಯನ್ ಆನ್ಗೋಯಿಂಗ್ ಪ್ರಾಸೆಸ್. ಫಸ್ಟಿಗೆ ಅರ್ಥ ಆದದ್ದು ಇವೆಲ್ಯೂಷನ್ ಆಫ್ ಅರ್ತ್. ಆ ನಂತರ ಅದರಲ್ಲಿ ವಿವಿಧ ಜೀವರಾಶಿಗಳ ವಿಕಸನ ಆಗಲಿಕ್ಕೆ ಸ್ಟಾರ್ಟ್ ಆದದ್ದು. ಕೊನೆಯದಾಗಿ ಮನುಷ್ಯನ ಉಗಮ ಅಂತೇಳಿ ಹೇಳ್ತಾರೆ. ಸೊ ಈ ಒರಿಜಿನ್ ಆಫ್ ಮ್ಯಾನ್ ಆಗುವ ಮೊದಲು ಒರಿಜಿನ್ ಆಫ್ ಅರ್ತ್ ಆಗಬೇಕಿತ್ತು. ಸೊ ಅಲ್ಲಿಂದಲೇ ನಾವು ಇದನ್ನು ತಿಳ್ಕೊಂಡು ಬರುವಂಥದ್ದು. ಸೊ ಈಗ ಇಲ್ಲಿ ವಾಪಸ್ ನೋಡಿಕೊಳ್ಳುವ. ಪ್ರಶ್ನೆಯನ್ನು ಕೇಳಿರ್ತಾರೆ ಅವರು, ಅದಕ್ಕೆ ಸರಿಯಾಗಿ ನಾವು ಉತ್ತರವನ್ನು ಹೇಳಿಕೊಂಡು ಮುಂದೆ ಹೋಗುವ. ಈಗ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಕೇಳಿದ್ದಾರೆ, ಫ್ರಮ್ ವಿಚ್ ಲ್ಯಾಂಗ್ವೇಜ್ ಈಸ್ ದ ಟರ್ಮ್ ಹ್ಯೂಮನ್ ಡಿರೈವ್ಡ್? ಯಾವ ಲ್ಯಾಂಗ್ವೇಜ್? ಹ್ಯೂಮನ್ ಅಂತ ಹೇಳುವ ಪದ ಯಾವ ಲ್ಯಾಂಗ್ವೇಜಿಂದ ಡಿರೈವ್ ಆಗಿದೆ? ಹ್ಯೂಮನ್ ಪದವು ಯಾವ ಭಾಷೆಯಿಂದ ಬಂದಿದೆ? ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೆವು. ಲ್ಯಾಟಿನ್ ಲ್ಯಾಂಗ್ವೇಜ್, ಲ್ಯಾಟಿನ್ ಭಾಷೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಹೋಮೋ? ನೋಡಿ, ಹೋಮೋ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಹೋಮೋ ಪದದ ಅರ್ಥವೇನು? ಹೋಮೋ ಈಸ್ ಎ ಲ್ಯಾಟಿನ್ ವರ್ಡ್ meaning man, inclusive of woman. Okay, it's adjective form of humanus. So homo ಪದಾರ್ಥ man. Okay, so ಮುಂದೆ ನಾವು ದ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಅರ್ತ್ ಬಗ್ಗೆ ನೋಡುವ. There are many theories regarding the origin of earth. The origin of earth has not been conclusively understood. ನೋಡಿ, ಸೃಷ್ಟಿ ಹೇಗೆ ಆದದ್ದು, ಭೂಮಿಯ ಉಗಮ ಹೇಗೆ ಆದದ್ದು ಅಂತ ಬೇರೆ ಬೇರೆ ಕುರಿತ ಸಿದ್ಧಾಂತಗಳಿದ್ದರೂ ನಿರ್ಣಾಯಕವಾಗಿ ನಮಗೆ ಯಾವುದನ್ನು ಸಹ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಇದುವೇ ನಿಘಂಟು, ಇದು ಏನದರಲ್ಲಿ ಡೌಟೇ ಇಲ್ಲ ಅಂತ ಹೇಳುವ ಹಾಗೆ ಯಾವ ಸಿದ್ಧಾಂತವನ್ನು ಸಹ ನಮಗೆ ತೆಗೆದುಕೊಳ್ಳಲಿಕ್ಕೆ ಈವರೆಗೆ ಆಗಲಿಲ್ಲ. ಅದಕ್ಕೆ ನೋಡಿ, ತಿಳಿದವರು ಹೇಳ್ತಾರೆ, ಸೃಷ್ಟಿ ಹೇಗೆ ಆದದ್ದು ಅಂತೇಳಿ ತುಂಬ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ, ಬಿಕಾಸ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಎನಿವೇ, ದೇರ್ ಆರ್ ಮೆನಿ ಥಿಯರೀಸ್. ಸಮ್ ಆರ್ ರಿಲಿಜಿಯಸ್ ಥಿಯರೀಸ್, philosophical theories, some scientific theories, so on. In this lesson, we are not discussing about the philosophical or religious theories. See, the Christians believe in one way. Then Islam, according to Islam religion, the origin of earth is in a different way. And according to our Hindu religion, it is totally different. So, those philosophical or religious theories are not discussed here. There are many scientific theories on the origin and evolution of earth. Among the scientific theories, 3 theories they have become popular. Okay, those 3 theories are: number 1, the steady state theory. Second theory, the pulsating theory. Third theory, the Big Bang theory. See, here also there are very, it varies from theory to theory. Scientific theory ಕೂಡ ಒಂದೇ ಏನಲ್ಲ, ಮೆನಿ ಆರ್ ದೇರ್. ಒಂದರಿಂದ ಒಂದು ಕಂಪ್ಲೀಟ್ ಆಗಿ ಬೇರೆ ಬೇರೆ ಆಗಿದೆ ಅದು. ಸೊ ಯಾವುದನ್ನು ಒಪ್ಪಿಕೊಳ್ತೀರಿ ನೀವು? ಎನಿವೇ, let us discuss. The first one, the steady state theory. So according to this theory, the galaxies are continuously formed, filling empty places. Okay, ಆಕಾಶಗಂಗೆಗಳು, ಗ್ಯಾಲಕ್ಸಿ ಮೀನ್ಸ್ ಆಕಾಶಗಂಗೆ ಅಂತ ನಾವೇನು ಹೇಳ್ತೇವೆ, ಅದು ನಿರಂತರವಾಗಿ
ರೂಪುಗೊಳ್ಳುತ್ತಾ ಖಾಲಿ ಜಾಗಗಳನ್ನು ಆವರಿಸುತ್ತಿರುತ್ತದೆ. ಹಾಗೆಯೇ ರೂಪುಗೊಳ್ಳುವಾಗ ಭೂಮಿ ಕೂಡ ಆಯಿತು ಅಂತ. ಅಕಾರ್ಡಿಂಗ್ ಟು ಸ್ಟೆಡಿ ಸ್ಟೇಟ್ ಥಿಯರಿ, ಸ್ಥಿರ ಭೂಮಿ ಸಿದ್ಧಾಂತ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಸ್ಥಿರ ಭೂಮಿ ಸಿದ್ಧಾಂತ, ಇದರ ಪ್ರಕಾರ ಆಕಾಶಗಂಗೆಗಳು ನಿರಂತರವಾಗಿ ರೂಪುಗೊಳ್ಳುತ್ತಾ ಖಾಲಿ ಸ್ಥಳಗಳನ್ನು ಆವರಿಸುತ್ತಿರುತ್ತವೆ. ಇಟ್ ಈಸ್ ಗೋಯಿಂಗ್ ಆನ್. Second theory, the pulsating theory. So according to this theory, the universe expands and then contracts continuously. ನೋಡಿ, ಪಲ್ಸೇಟಿಂಗ್, ಪಲ್ಸ್ ಥರ ಎಕ್ಸ್ಪ್ಯಾಂಡ್ ಆಗೋದು, ಕಾಂಟ್ರ್ಯಾಕ್ಟ್ ಆಗೋದು. ಸೊ ಎಕ್ಸ್ಪ್ಯಾಂಡ್ಸ್ and then contracts continuously. The repeated expansion and contraction is like the pulse. So ಆ ಸಂದರ್ಭದಲ್ಲಿ ಮೆನಿ ಥಿಂಗ್ಸ್ ಆರ್ ಕ್ರಿಯೇಟೆಡ್ ಅಂತ ಹೇಳ್ತಾರೆ. ಸೊ ಆ ಥರ ಸಂದರ್ಭದಲ್ಲಿ ಅರ್ತ್ ಕೂಡ ಒರಿಜಿನೇಟ್ ಆಯಿತು. ಸೊ ದಿಸ್ ಈಸ್ ದಿ ಪಲ್ಸೇಟಿಂಗ್ ಥಿಯರಿ. ದ ಥರ್ಡ್ ಥಿಯರಿ, ಪಲ್ಸೇಟಿಂಗ್ ಥಿಯರಿಯನ್ನು ಮಿಡಿತ ಸಿದ್ಧಾಂತ ಅಂತೇಳಿ ಹೇಳ್ತಾರೆ. ಮಿಡಿತ ಸಿದ್ಧಾಂತದ ಪ್ರಕಾರ ಜಗತ್ತು ನಿರಂತರವಾಗಿ ಹಿಗ್ಗುವ ಮತ್ತು ಕುಗ್ಗುವ ಕ್ರಿಯೆಯಲ್ಲಿರುತ್ತದೆ. ಇದು ಮಿಡಿತದಂತಿರುತ್ತದೆ. ಓಕೆ. ಥರ್ಡ್ ಒನ್, ದಿ ಬಿಗ್ ಬ್ಯಾಂಗ್ ಥಿಯರಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, all the matter in the world, in the universe, was present at a single place in the form of a hot and dense fireball. A big bang scattered it in all directions, creating galaxies. Earth is a small object in our galaxy, ದ ಮಿಲ್ಕಿ ವೇ. ನೋಡಿ ಹೇಗೆ ಮಹಾಸ್ಫೋಟ ಸಿದ್ಧಾಂತ ಅಂತ, ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ. ಇದರ ಪ್ರಕಾರ ಎಲ್ಲ ಭೌತ ವಸ್ತುಗಳು, ಆಲ್ ದ ಮ್ಯಾಟರ್ ಇನ್ ದ ಯೂನಿವರ್ಸ್, ಏನೆಲ್ಲ ವಸ್ತುಗಳುಂಟು ಮ್ಯಾಟರ್ ಇನ್ ದ ಯೂನಿವರ್ಸ್, ಇದು ಒಂದೇ ಸ್ಥಳದಲ್ಲಿ ಇತ್ತಂತೆ ಫಸ್ಟಿಗೆ. ಯಾವ ರೂಪದಲ್ಲಿ? ಒಂದು ಬೆಂಕಿಯ ರೂಪದಲ್ಲಿ, ಬೆಂಕಿಯ ಉಂಡೆಯ, ಒಂದು ದೊಡ್ಡ ಬೆಂಕಿಯ ಉಂಡೆ, ಎಲ್ಲ ಮ್ಯಾಟರ್ ಅದರ ಒಳಗಂತೆ. ಒಂದು ದೊಡ್ಡ ಸ್ಫೋಟ, ಬಿಗ್ ಬ್ಯಾಂಗ್, ಓಕೆ, ಮಹಾಸ್ಫೋಟದಿಂದ ಅದು ಎಲ್ಲ ದಿಕ್ಕುಗಳಲ್ಲಿ ಚದುರಿ ಅನೇಕ ಆಕಾಶ ಗಂಗೆಗಳನ್ನು ಸೃಷ್ಟಿಸಿತು. ಭೂಮಿಯು ಆಗ ಆಕಾಶಗಂಗೆಯಲ್ಲಿ ಒಂದು ಸಣ್ಣ ವಸ್ತು. ಒಂದು ಆಕಾಶಗಂಗೆಯಲ್ಲಿ ಉತ್ಪತ್ತಿಯಾದಂತಹ ಆ ಬಿಗ್ ಬ್ಯಾಂಗ್ ಆದಾಗ ಅದರ ಒಂದು ಸಣ್ಣ ವಸ್ತು ಅಂತೇಳಿ ಹೇಳ್ತಾರೆ. ಸೊ ಈ ಬಿಗ್ ಬ್ಯಾಂಗ್ ಥಿಯರಿಯನ್ನು ಇಟ್ ಹ್ಯಾಸ್ ಬಿಕಮ್ ವೆರಿ ಪಾಪ್ಯುಲರ್. ಹೆಚ್ಚಾಗಿ ಅಕ್ಸೆಪ್ಟ್ ಆದಂಥದ್ದು ಥಿಯರಿ, ದ ಬಿಗ್ ಬ್ಯಾಂಗ್ ಥಿಯರಿ. ಸೊ ದೇರ್ ಆರ್ ಮೆನಿ ಥಿಯರೀಸ್, ಅದರಲ್ಲಿ ಇಂಪಾರ್ಟೆಂಟ್ ಒನ್ಸ್ ಇನ್ ದೆಮ್ 3 theories: the steady state theory, the pulsating theory, and the big bang theory. ಸ್ಥಿರ ಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ ಆ್ಯಂಡ್ ಮಹಾಸ್ಫೋಟ ಸಿದ್ಧಾಂತ ಅಂಥೇಳಿ. ಓಕೆ. ಮಂಗನಿಂದ ಮಾನವ ಅಂಥೇಳಿ ನಾವು ಹೇಳುವಂಥದ್ದು ನೋಡಿ, ಈ ಮೇಲಿನ ಚಿತ್ರದಲ್ಲಿ ವಿವಿಧ ವಾನರಗಳ ಮತ್ತು ಮಾನವ ಅಸ್ಥಿಪಂಜರಗಳನ್ನು ನಾವು ಕಾಣ್ಬೋದು. ಅಂತೆಯೇ ನೋಡಿ, ಅವುಗಳ ನಡುವೆ ಇರುವ ಹೋಲಿಕೆಯನ್ನು ನಾವು ಗಮನಿಸ್ಬೋದು. ಫಸ್ಟ್ ಒನ್ ನೋಡಿ, ಗಿಬ್ಬನ್ ಒಂದು ಆ್ಯನಿಮಲ್. ಎರಡನೇದ್ದು ಮಾನವಂದೇ, ಹ್ಯೂಮನ್. ಥರ್ಡ್ ಒನ್ ಚಿಂಪಾಂಜಿಯ ಅಸ್ಥಿಪಂಜರವನ್ನು ಗಮನಿಸಿ.
4th one, ಗೊರಿಲ್ಲಾದ ಅಸ್ಥಿಪಂಜರ. 5th one, ಒರಾಂಗುಟಾನ್ ಅಂತ ಹೇಳುವ ಆ್ಯನಿಮಲಿನ ಅಸ್ಥಿಪಂಜರ. See, this is the evidence of how it proves the link between human and other species. The fossils which provide the evidence to the evolution of man are usually secured by chance. Okay. ಇನ್ನು ಅವರದ್ದು ಬೇರೆ ಬೇರೆ ಪ್ರಭೇದಗಳ ಪ್ರಾಣಿಗಳ ತಲೆಬುರುಡೆಗಳನ್ನು ಗಮನಿಸುವ. Students, this is the list of immediate ancestors of modern humans. ಪ್ರಸಕ್ತ ಮಾನವ ಪ್ರಜಾತಿಯ ಪೂರ್ವಜರ ಪಟ್ಟಿ ಇದು. ಓಕೆ, ಒಂದ್ಸಲ we shall go through it. First one, Homo habilis. ನೀವು ಪ್ರತಿಯೊಂದನ್ನು ಸಹ 2-3 ಸಲ ಹೇಳ್ಕೊಳ್ಬೇಕು. ಓಕೆ, Homo habilis. Second one, Homo rudolfensis. ನೋಡಿ, ಕನ್ನಡದಲ್ಲಿ ಸಹ ನಾನು ಬರೆದಿದ್ದೇನೆ, ಅಲ್ಲೇ ನೋಡ್ಕೊಳ್ಳಿ. ಥರ್ಡ್ ಒನ್, ಹೋಮೋ ಎರಗಾಸ್ಟರ್. ಫೋರ್ತ್ ಒನ್, ಹೋಮೋ ಜಾರ್ಜಿಕಸ್. ಫಿಫ್ತ್ ಒನ್, ಹೋಮೋ ಎರೆಕ್ಟಸ್. ನೆಕ್ಸ್ಟ್, ಹೋಮೋ ಸೆಪ್ರಾನ್ಸಿಸ್. ನೆಕ್ಸ್ಟ್, ಹೋಮೋ ಆಂಟಿಸೆಸರ್. ನೆಕ್ಸ್ಟ್, ಹೋಮೋ ಹಿಡೆಲ್ಬರ್ಜೆನ್ಸಿಸ್. ನೆಕ್ಸ್ಟ್, ಹೋಮೋ ರೋಡೆಸೆನ್ಸಿಸ್. ನೆಕ್ಸ್ಟ್ ಒನ್, ಹೋಮೋ ನಿಯಾಂಡರ್ತಲೆನ್ಸಿಸ್. ನೆಕ್ಸ್ಟ್, ಹೋಮೋ ಸೆಪಿಯನ್ಸ್. ನೆಕ್ಸ್ಟ್, ಹೋಮೋ ಸೆಪಿಯನ್ಸ್ ಇಡಾಲ್ತ್. ಲಾಸ್ಟ್ ಒನ್, ಅದು ಅಂದರೆ ನಾವು ಈಗ ಆರ್ಕಿಯಕ್ ಹೋಮೋ ಸೆಪಿಯನ್ಸ್ ಅಥವಾ ಕ್ರೋ ಮ್ಯಾಗ್ನಾನ್. ದಿಸ್ ಈಸ್ ದ ಲಿಸ್ಟ್ ಆಫ್ ದ ಇಮಿಡಿಯೇಟ್ ಆನ್ಸೆಸ್ಟರ್ಸ್ ಆಫ್ ಮಾಡರ್ನ್ ಹ್ಯೂಮನ್ಸ್. ಅಂದರೆ ಫಸ್ಟಿಗೆ ನಾವು ನೋಡ್ತಿದ್ರೆ ಮೇಲಿದು ಮಂಗ, ಲಾಸ್ಟ್ ಇದು ಮಾನವ. ನಮ್ಮ ಹೀಗೆ ಮಾತನಾಡುವಾಗ ನಾವು ಹೇಳುವಂಥದ್ದು. ಸೊ ದಿಸ್ ಈಸ್ ದ ಲಿಸ್ಟ್. ಓಕೆ, ಟುಮಾರೋ ನಾವು in the next class we will discuss from the beginning, that is the origin of earth. ಓಕೆ, ಇದೀಗ ನೀವು ಏನು ನೋಡ್ಕೊಂಡಿದ್ದೀರಿ ಅದನ್ನು ಸರಿಯಾಗಿ ಪುನಃ ಒಂದು ಸಲ ಹೇಳಿ ನೀವು ಕಲ್ತಿಟ್ಕೊಳ್ಬೇಕು. ಓಕೆ, ಬಾಯ್.